Hello guys, welcome to Chandra Academy CA online class in Kannada. In this video, I will cover the AS7 related provision, that is construction contracts. Actually, ನಾನು 4th chapter 6th unit ತನಕ already videos ಗಳನ್ನ upload ಮಾಡಿದ್ದೇನೆ. So ಇವತ್ತು ನಾನು 4th chapter 7th unit, that is interim financial reporting ನ ನಾನು upload ಮಾಡಬೇಕಿತ್ತು. ಬಟ್ ಒಬ್ರು construction contract ನ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ಕೇಳಿರುವುದರಿಂದ ನಾನು ಫಸ್ಟ್ ಇವತ್ತು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನ ಮಾಡ್ತಾ ಇದ್ದೇನೆ. ಸೊ ಈ ಯೂನಿಟ್ ಆದ ತಕ್ಷಣ ನಾನು ಅಗೇನ್ 4th ಚಾಪ್ಟರ್ ಇಂದ ಸ್ಟಾರ್ಟ್ ಮಾಡ್ತೇನೆ. ಓಕೆ ಫೈನ್. ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. ಓಕೆ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನಾನು ಒಂದು ಎಕ್ಸಾಂಪಲ್ ಹೇಳುವ ಮೂಲಕ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಸ್ ಇಟ್ ಓಕೆ? ಸೊ ಒಂದು ಎಂಟಿಟಿನ ತಗೊಳ್ಳೋಣ. ABC ಅನ್ನುವಂತಹ ಎಂಟಿಟಿ ಇದೆ. ಯಾವ ತರಹದ ಎಂಟಿಟಿ ಇದು? ಕನ್ಸ್ಟ್ರಕ್ಷನ್ ಎಂಟಿಟಿ. ಓಕೆ, ನೆಕ್ಸ್ಟ್ ಇವ್ರಿಗೆ ಒಬ್ರು ಕಸ್ಟಮರ್ ನಾವು ತಗೊಳ್ಳೋಣ. ಎಕ್ಸ್ ಅನ್ನುವಂತಹ ಕಸ್ಟಮರ್ ಇದ್ದಾರೆ. ಇಸ್ ಇಟ್ ಓಕೆ? ಸೊ ಎಕ್ಸ್ ಅನ್ನುವಂತಹ ಕಸ್ಟಮರ್ ABC ಹತ್ರ ಯಾವ ತರಹದ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು 3 ರೆಸಿಡೆನ್ಶಿಯಲ್ ಹೌಸ್ ನ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ. ಸೊ ಏನಾಗಿದೆ ಇಲ್ಲಿ, ಇವರಿಬ್ರು ನಡುವೆ ABC ಮತ್ತೆ ಎಕ್ಸ್ ನಡುವೆ ಒಂದು ಕಾಂಟ್ರಾಕ್ಟ್ ಇದೆ. ಯಾವ ರಿಲೇಟೆಡ್ ಕಾಂಟ್ರಾಕ್ಟ್ ಅದು? ಲೈಕ್ 3 ರೆಸಿಡೆನ್ಶಿಯಲ್ ಹೌಸ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅನ್ನುವಂತಹ ಕಾಂಟ್ರಾಕ್ಟ್ ಇದೆ. ಸೊ ಒಂದು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ 2 ಪಾರ್ಟೀಸ್ ಬರ್ತಾರೆ. ಇಸ್ ಇಟ್ ಓಕೆ? 2 ಪಾರ್ಟೀಸ್ ಬರ್ತಾರೆ. ಒಬ್ಬ ಪಾರ್ಟಿ ಯಾರು ಅಕ್ಸೆಪ್ಟ್ ಮಾಡಿರ್ತಾರೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೇವೆ ಅಂತ, ಇನ್ನೊಬ್ಬ ಪಾರ್ಟಿ ಯಾರು ಡಿಮ್ಯಾಂಡ್ ಮಾಡಿರ್ತಾರೆ ಕನ್ಸ್ಟ್ರಕ್ಷನ್ ಮಾಡಿ ಕೊಡಿ ಅಂತ. ಸೊ ಇಬ್ರು ಪಾರ್ಟೀಸ್ ಬರ್ತಾರೆ. ಓಕೆ, ಯಾರು ಅಕ್ಸೆಪ್ಟ್ ಮಾಡಿರ್ತಾರೆ ಅವರನ್ನ ನಾವು ಕಾಂಟ್ರಾಕ್ಟರ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ನ ಯಾರು ಅಕ್ಸೆಪ್ಟ್ ಮಾಡಿರ್ತಾರೆ ಅವರನ್ನ ಕಾಂಟ್ರಾಕ್ಟರ್ ಅಂತ ಕರಿತೀವಿ. ನೆಕ್ಸ್ಟ್ ಕಸ್ಟಮರ್ ನ ನಾವು ಏನಂತ ಕರಿತೇವೆ? ಕಾಂಟ್ರಾಕ್ಟಿ ಅಂತ ಅಂದ್ಬಿಟ್ಟು ಕರಿತೇವೆ. ಓಕೆ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ರೆ ಏನು? ಇಬ್ರು ಪಾರ್ಟೀಸ್ ಇರ್ಬೇಕು, ಅವರ ನಡುವೆ ಒಂದು ಕಾಂಟ್ರಾಕ್ಟ್ ಇರಬೇಕು. ಯಾವ ತರಹದ ಕಾಂಟ್ರಾಕ್ಟ್ ಆಗಿರ್ಬೇಕು? ಅದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಾಂಟ್ರಾಕ್ಟ್ ಆಗಿರ್ಬೇಕು. ದಟ್ ಮೈಟ್ ಬಿ ಬಿಲ್ಡಿಂಗ್ ಅಥವಾ ಫ್ಲೈ ಓವರ್, ಡ್ಯಾಮ್ಸ್, ಯಾವುದೇ ತರಹದ ಅಸೆಟ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಲಿ. ಸೊ ಆ ತರಹದ ಕಾಂಟ್ರಾಕ್ಟ್ ನ ನಾವು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಈ ರೀತಿ ಇರುವಂತಹ ಕಾಂಟ್ರಾಕ್ಟ್ ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ಬೇಕು? AS7 ನ ಫಾಲೋ ಮಾಡ್ಬೇಕು. ಓಕೆ, ನಾವು ಈ AS7 ನ ಫಾಲೋ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವುದು ಕಾಂಟ್ರಾಕ್ಟರ್ ಅಥವಾ ಕಾಂಟ್ರಾಕ್ಟಿನ? ಅಫ್ಕೋರ್ಸ್ ಕಾಂಟ್ರಾಕ್ಟರ್. AS7 ನ ಯಾರು ಫಾಲೋ ಮಾಡ್ತಾರೆ? ಫಾಲೋ ಮಾಡ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾರೆ ಕಾಂಟ್ರಾಕ್ಟರ್ AS7 ನ ಫಾಲೋ ಮಾಡ್ತಾರೆ. ಇಸ್ ಇಟ್ ಓಕೆ? ಸೊ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ರೆ ಏನು? ಇಬ್ರು ಪಾರ್ಟೀಸ್ ಇರ್ತಾರೆ, ಅವರ ನಡುವೆ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಯಾವ ರಿಲೇಟೆಡ್ ಕಾಂಟ್ರಾಕ್ಟ್ ಆಗಿರುತ್ತೆ? ಅದು ಕನ್ಸ್ಟ್ರಕ್ಷನ್ ಆಫ್ ಅಸೆಟ್ಸ್ ನ ಕಾಂಟ್ರಾಕ್ಟ್ ಆಗಿರುತ್ತೆ. ಸೊ ಈ ರೀತಿ ಆಗುವಂತಹ ಆಕ್ಟಿವಿಟೀಸ್ ಈ ರೀತಿ ಆಗುವಂತಹ ಕಾಂಟ್ರಾಕ್ಟ್ ನ ನಾವು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಸೊ ಅದಕ್ಕೆ ನಾವು AS7 ನ ಅಪ್ಲೈ ಮಾಡ್ತೇವೆ. ಇಸ್ ಇಟ್ ಓಕೆ? ಫೈನ್. AS7 ಅಲ್ಲಿ ಇಬ್ರು ಪಾರ್ಟೀಸ್ ಬರ್ತಾರೆ. ಯಾರ್ಯಾರು? ಕಾಂಟ್ರಾಕ್ಟರ್ ಅಂಡ್ ಕಾಂಟ್ರಾಕ್ಟಿ. ಕಾಂಟ್ರಾಕ್ಟರ್ ಮೀನ್ಸ್ ಎಂಟಿಟಿ ರಿಕ್ವೈರ್ಡ್ ಟು ಕಂಪ್ಲೀಟ್ ಕನ್ಸ್ಟ್ರಕ್ಷನ್. ಕಾಂಟ್ರಾಕ್ಟಿ ಮೀನ್ಸ್ ಕಸ್ಟಮರ್. ಇಸ್ ಇಟ್ ಓಕೆ? ಫೈನ್. ಸೊ ಫಸ್ಟ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ? Standard is to determine when contractors should recognize contract revenue and contract cost in profit and loss account. ಸೊ ಈ ಸ್ಟ್ಯಾಂಡರ್ಡ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಏನ್ ಇರುತ್ತೆ, ಲೈಕ್ ಅದು ಬಿಲ್ಡಿಂಗ್ ಆಗಿರ್ಬೋದು, ಯಾವುದೇ ತರಹದ ಅಸೆಟ್ ನ ಕನ್ಸ್ಟ್ರಕ್ಷನ್ ಮಾಡುವಂತಹ ಕಾಂಟ್ರಾಕ್ಟ್ ಆಗಿರ್ಬಹುದು, ನಾರ್ಮಲ್ ಆಗಿ ಮೋರ್ ದನ್ 1 ಇಯರ್ ಇರುತ್ತೆ. ಲೈಕ್ 3 ಇಯರ್ಸ್ 4 ಇಯರ್ಸ್ 5 ಇಯರ್ಸ್ ಕಾಂಟ್ರಾಕ್ಟ್ ಆಗಿರುತ್ತೆ. ಜಸ್ಟ್ ವಿತಿನ್ 1 ಇಯರ್ ಅಲ್ಲಿ ಮುಗಿಯುವಂತಹ ಕಾಂಟ್ರಾಕ್ಟ್ ನಾರ್ಮಲಿ ಆಗಿರೋದಿಲ್ಲ. ಓಕೆ, ಆ ತರ ಇರುವಂತಹ ಕಾಂಟ್ರಾಕ್ಟ್ ಗಳನ್ನ ಎಷ್ಟು ಪೋರ್ಷನ್ ಆಫ್ ರೆವೆನ್ಯೂ ಈ ಇಯರ್ ಆಗಿದೆ, ಎಷ್ಟು ಪೋರ್ಷನ್ ಆಫ್ ಕಾಸ್ಟ್ ಈ ವರ್ಷ ಆಗಿದೆ ಅಂತ ಅಂದ್ಬಿಟ್ಟು ನಾವು ರೆಕಗ್ನೈಸ್ ಮಾಡ್ಬೇಕು. ರೈಟ್? ಈಗ ಫಾರ್ ಎಕ್ಸಾಂಪಲ್ ಒಂದು 5 ಇಯರ್ಸ್ ತಗೊಳತ್ತೆ ಒಂದು ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಕ್ಕೆ ಅಂತ ಅನ್ಕೋಣ. ಇದೇ ಕಾಂಟ್ರಾಕ್ಟ್ ಅನ್ಕೋಣ. ಈ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಕ್ಕೆ 5 ಇಯರ್ಸ್ ತಗೊಳುತ್ತೆ. ಓಕೆ,
ನಾವು 5 years ಆದ್ಮೇಲೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದಾ? ಇಯರ್ಲಿ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೇವೆ, ರೈಟ್? ಸೊ ಫಸ್ಟ್ ಇಯರ್ ಎಷ್ಟು ಪೋರ್ಷನ್ ಆಫ್ ಕಂಪ್ಲೀಷನ್ ಆಗಿದೆ ಅಥವಾ ಎಷ್ಟು ಪರ್ಸೆಂಟೇಜ್ ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಷನ್ ಆಗಿದೆ, ಅದರಿಂದ ಎಷ್ಟು ರೆವೆನ್ಯೂ ಬಂದಿದೆ, ಅದರಿಂದ ಎಷ್ಟು ಕಾಸ್ಟ್ ಆಗಿದೆ ಅನ್ನೋದು ನಾವು ಫಸ್ಟ್ ಇಯರ್ ತೋರಿಸ್ಕೊಳ್ಬೇಕು, ರೈಟ್? ಅಂಡ್ ಸೆಕೆಂಡ್ ಇಯರ್ ಏನಾಗಿದೆ ಅದನ್ನು ಸೆಕೆಂಡ್ ಇಯರ್ ತೋರಿಸ್ಕೊಳ್ಬೇಕು, ರೈಟ್? ಸೊ ಎಷ್ಟು ಪೋರ್ಷನ್ ಆಫ್ ರೆವೆನ್ಯೂ ಸಿಕ್ಕಿದೆ, ಎಷ್ಟು ಪೋರ್ಷನ್ ಆಫ್ ಕಾಸ್ಟ್ ಆಗಿದೆ, ಇಯರ್ಲಿ ವೈಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಮ್ಗೆ AS7 ಹೆಲ್ಪ್ ಮಾಡುತ್ತೆ. Okay, this standard specifically negotiated for construction of asset. ಈ ಸ್ಟ್ಯಾಂಡರ್ಡ್ ಯಾವ ತರಹದ ಎಂಟಿಟೀಸ್ ಗೋಸ್ಕರ ಇರುವಂತದ್ದು? ಕನ್ಸ್ಟ್ರಕ್ಷನ್ ಎಂಟಿಟೀಸ್ ಗೋಸ್ಕರ ಇರುವಂತದ್ದು, ನಾಟ್ ಫಾರ್ ಅದರ್ ಎಂಟಿಟೀಸ್. ಓಕೆ, AS7 specifically for construction of assets. Fine, maybe construction of single assets and also number of assets. Single asset na construction ಮಾಡ್ತಾ ಇದ್ರು ನಾವು AS7 ನ ಫಾಲೋ ಮಾಡ್ತೇವೆ, or number of assets ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಕೂಡ ನಾವು AS7 ನ ಫಾಲೋ ಮಾಡ್ತೇವೆ. Is it okay? Construction contract also include contract of rendering services which are directly related to construction and also demolition of asset. So construction contract, that is AS7, ಯಾವ ತರಹದ ಕಾಂಟ್ರಾಕ್ಟ್ ಎಲ್ಲ ಫಾಲೋ ಮಾಡತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಇವಾಗ. ಸೊ AS7 ನ ಕನ್ಸ್ಟ್ರಕ್ಷನ್ ಮಾಡುವಂತಹ ಕಾಂಟ್ರಾಕ್ಟ್, ಲೈಕ್ ಕನ್ಸ್ಟ್ರಕ್ಷನ್ ಆಫ್ ಅಸೆಟ್ಸ್, ಇಟ್ ಮೈಟ್ ಬಿ ಸ್ಪೆಸಿಫಿಕ್ ಅಸೆಟ್ಸ್ ಆರ್ ಕಾಂಬಿನೇಷನ್ ಆಫ್ ಅಸೆಟ್, ಲೈಕ್ ಒಂದೇ ಅಸೆಟ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಆಫ್ ಅಸೆಟ್ಸ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಕೂಡ ನಾವು AS7 ನ ಅಪ್ಲೈ ಮಾಡ್ತೇವೆ. Is it okay? Next, rendering services. So construction related services na ಕೊಟ್ಟರು ಕೂಡ ನಾವು AS7 ನ ಫಾಲೋ ಮಾಡಬೇಕು. ಯಾವ ತರಹದ ಸರ್ವಿಸಸ್? ಲೈಕ್ ಆರ್ಕಿಟೆಕ್ಚರ್ ಸರ್ವಿಸಸ್. ಓಕೆ, ಆರ್ಕಿಟೆಕ್ಚರ್ ಸರ್ವಿಸಸ್. ಇದರಲ್ಲಿ ಏನಾಗಿದೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ ನಾವು, ಜಸ್ಟ್ ಸರ್ವಿಸ್ ನ ಕೊಡ್ತಾ ಇದೀವಿ ಅಷ್ಟೇ. ದಟ್ ಸರ್ವಿಸ್ ಆಲ್ಸೋ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್. ಸೊ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನಾವು ಸರ್ವಿಸ್ ನ ಕೊಡ್ತಾ ಇದೀವಿ, ದಟ್ ಇಸ್ ಆರ್ಕಿಟೆಕ್ಚರ್ ಸರ್ವಿಸ್ ನ ಕೊಡ್ತಾ ಇದೀವಿ. ಆದ್ರೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ ನಾವು AS7 ನ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್, ಡಿಸ್ಟ್ರಕ್ಷನ್ ಆರ್ restoration. ಸೊ ಡಿಸ್ಟ್ರಕ್ಷನ್ ಆರ್ ರಿಸ್ಟೋರೇಷನ್ ರಿಲೇಟೆಡ್ ಕಾಂಟ್ರಾಕ್ಟ್ ಇದ್ರು ಕೂಡ ಅದು AS7 ಅಂಡರ್ ಅಲ್ಲೇ ಬರುತ್ತೆ. ಓಕೆ, ಕನ್ಸ್ಟ್ರಕ್ಷನ್ ಆಫ್ ಅಸೆಟ್ ಆದ್ರೂ ಕೂಡ ನಾವು AS7 ನ ಫಾಲೋ ಮಾಡ್ತೀವಿ. ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇಲ್ಲ, ಬಟ್ ಬರೀ ಸರ್ವಿಸ್ ನ ಕೊಡ್ತಾ ಇದ್ದೇವೆ, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಸರ್ವಿಸ್ ನ ಕೊಡ್ತಾ ಇದೀವಿ ಅಂತ ಅಂದ್ರೂ ಕೂಡ ನಾವು AS7 ನ ಫಾಲೋ ಮಾಡ್ತೇವೆ. ಹಾಗೆ ಡಿಸ್ಟ್ರಕ್ಷನ್ ಆರ್ ರಿಸ್ಟೋರೇಷನ್, ಲೈಕ್ ಪೂರ್ತಿ ಡೆಮೊಲಿಷ್ ಮಾಡ್ತೇವೆ ಅಂತ ಹೇಳಿದ್ರು ಅಥವಾ ರಿಸ್ಟೋರೇಷನ್ ಮಾಡ್ತಾ ಇದ್ದೇವೆ ಅಂತ ಅಂದ್ರೂ ಕೂಡ ನಾವು AS7 ನ ಅಪ್ಲೈ ಮಾಡ್ತೇವೆ. Is it okay? So AS7 not only for construction and also for rendering services and destruction or restoration. Is it okay? Okay, next, combining and segmenting construction contract. So first one is, a contract is treated as a separate construction contract when, so ಒಂದು ಕಾಂಟ್ರಾಕ್ಟ್ ನ ನಾವು ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ನಾವು ಯಾವಾಗೆಲ್ಲ ಟ್ರೀಟ್ ಮಾಡ್ತೀವಿ. ಲೈಕ್ ಈ ಎಕ್ಸಾಂಪಲ್ ತಗೊಳ್ತಾ ಇದ್ರೆ, ಇದರಲ್ಲಿ 3 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಅನ್ನುವಂತಹ ಕಾಂಟ್ರಾಕ್ಟ್ ಇದೆ, ರೈಟ್? ಇದಿಷ್ಟನ್ನು ಕೂಡ ನಾವು ಸಪರೇಟ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಯಾವಾಗ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಪರೇಟ್ ಪ್ರಪೋಸಲ್ ಇರಬೇಕು, ಎಲ್ಲದೂ ಕೂಡ ಸಪರೇಟ್ ಪ್ರಪೋಸಲ್ ಇರಬೇಕು. ಹಾಗೆ ಸಪರೇಟ್ ನೆಗೋಸಿಯೇಷನ್ ಅಂಡ್ parties can accept or reject any contract, separate negotiation ಇರಬೇಕು. ಅಂಡ್ ಯಾವ್ದಾದ್ರು ಲೈಕ್ ಇದನ್ನ ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬೋದು ಅಥವಾ ಇದನ್ನ ರಿಜೆಕ್ಟ್ ಮಾಡಿ ಇವೆರಡನ್ನ ಅಕ್ಸೆಪ್ಟ್ ಮಾಡಿದ್ರು ಮಾಡ್ಬೋದು. ಲೈಕ್ ಈ ರೀತಿ ಅಷ್ಟನ್ನು ಅಕ್ಸೆಪ್ಟ್ ಮಾಡಿದ್ರೆ ಅವ್ರ ಅಷ್ಟನ್ನು ರಿಜೆಕ್ಟ್ ಮಾಡಿದ್ರೆ ಅದನ್ನ ನಾವು ಸಿಂಗಲ್ ಕಾಂಟ್ರಾಕ್ಟ್ ಅಂತ ಕರಿಬಹುದು. ಇಲ್ಲ ಇದನ್ನ ರಿಜೆಕ್ಟ್ ಮಾಡ್ಬಿಟ್ಟು ಇವೆರಡನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಕೇಸಸ್ ಇದೆ, ಅಥವಾ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಇದನ್ನ ರಿಜೆಕ್ಟ್ ಮಾಡ್ಕೊಳ್ಳುವಂತಹ ಕೇಸಸ್ ಇದೆ ಅಂತ ಹೇಳಿದ್ರೆ that's not a single contract, this separate contract ಆಗಿರುತ್ತೆ. ಓಕೆ, ನೆಕ್ಸ್ಟ್, ಕಾಸ್ಟ್ ಅಂಡ್ ರೆವೆನ್ಯೂ ಆಫ್ ಈಚ್ ಐಡೆಂಟಿಫೈಡ್ ಸಪರೇಟ್ಲಿ. ಅಷ್ಟ್ರದ್ದು ಕಾಸ್ಟ್ ಅಂಡ್ ರೆವೆನ್ಯೂನ ನಾವು ಸಪರೇಟ್ ಆಗಿ ಐಡೆಂಟಿಫೈ ಮಾಡಿದ್ರೆ ಸೊ ಆವಾಗಲೂ ಕೂಡ ನಾವು
ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಓಕೆ, ಒಂದು ಕಾಂಟ್ರಾಕ್ಟ್ ನ ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಯಾವಾಗೆಲ್ಲ ಕರಿತೀವಿ ಅಂತ ಅಂದ್ರೆ ಈ 3 ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಇದನ್ನ ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? Next, a group of contract is treated as single construction contract. ಒಂದು ಗ್ರೂಪ್ ಆಫ್ ಕಾಂಟ್ರಾಕ್ಟ್ ನ ನಾವು ಸಿಂಗಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಯಾವಾಗ ಕನ್ಸಿಡರ್ ಮಾಡ್ತೇವೆ? ಗ್ರೂಪ್ ಆಫ್ ಕಾಂಟ್ರಾಕ್ಟ್ ಇಸ್ ನೆಗೋಷಿಯೇಟೆಡ್ ಆಸ್ ಅ ಸಿಂಗಲ್ ಪ್ಯಾಕೇಜ್. ಸಿಂಗಲ್ ಪ್ಯಾಕೇಜ್ ಅಲ್ಲಿ ನೆಗೋಷಿಯೇಟ್ ಮಾಡಿದ್ರೆ, ಇದ್ರ ಆಪೋಸಿಟ್ ಮಾಡಿದ್ರೆ ಅವಾಗ ನಾವು ಸಿಂಗಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕರಿತೀವಿ. ನೆಕ್ಸ್ಟ್, ಕ್ಲೋಸ್ಲಿ ಇಂಟರ್ ರಿಲೇಟೆಡ್. ಸೊ ಕ್ಲೋಸ್ಲಿ ಇಂಟರ್ ರಿಲೇಟೆಡ್ ಇರಬೇಕು. ಲೈಕ್ ಈಗ ಇದರಲ್ಲಿ 3 ಕೂಡ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಇದೆ, ಸೊ ಇಂಟರ್ ರಿಲೇಟೆಡ್ ಇದೆ. ಇಫ್ ಇನ್ ಕೇಸ್ ಇದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡುದು, ಇದು ರೋಡ್ ಕನ್ಸ್ಟ್ರಕ್ಷನ್ ಮಾಡುದು, ಇದು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡುದು ಅಂತ ಅಂದ್ರೆ ಇಂಟರ್ ರಿಲೇಟೆಡ್ ಇರೋದಿಲ್ಲ. ಸೊ ಇಂಟರ್ ರಿಲೇಟ್ ಇಲ್ಲ ಅಂತ ಹೇಳಿದ್ರೆ ಅದು ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಆಗುತ್ತೆ. ಕ್ಲೋಸ್ಲಿ ಇಂಟರ್ ರಿಲೇಟೆಡ್ ಲೈಕ್ ಎಲ್ಲಾ ಕೂಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದ್ರೆ ಅದನ್ನ ನಾವು ಸಿಂಗಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, ಕಾಂಟ್ರಾಕ್ಟ್ ಆರ್ ಪರ್ಫಾರ್ಮೆಡ್ ಕನ್ಕರೆಂಟ್ಲಿ. ಕನ್ಕರೆಂಟ್ಲಿ ಮೀನ್ಸ್ ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ 20 years ಬ್ಯಾಕ್ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ ಗೆ ಕೊಟ್ಟಿದ್ದೆ. ಆಫ್ಟರ್ 20 years ಇವಾಗ ಮತ್ತೆ ಇನ್ನೊಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸಿಂಗಲ್ ಕಾಂಟ್ರಾಕ್ಟ್ ಆಗುತ್ತಾ? ನೋ, ಬಿಕಾಸ್ 20 years ಬ್ಯಾಕ್ ಒಂದು ಕೊಟ್ಟಿರೋದು ಇವಾಗ ಒಂದು ಕೊಡ್ತಾ ಇರೋದು. ಸೊ ಕಂಟಿನ್ಯೂಟಿ ಇಲ್ಲ ಇಲ್ಲಿ. ನಾವು ಸಿಂಗಲ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದ್ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇನ್ನೊಂದು ಬಿಲ್ಡಿಂಗ್ ನ ಕೂಡ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಅಥವಾ ಒಂದ್ ಬಿಲ್ಡಿಂಗ್ ಕಂಪ್ಲೀಟ್ ಆಗಿ ತಕ್ಷಣ ಇನ್ನೊಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಲೈಕ್ ಇಲ್ಲಿ ಇಯರ್ ಗ್ಯಾಪ್ಸ್ ಎಲ್ಲ ಇರಬಾರ್ದು, ತುಂಬಾ ವರ್ಷ. ಸೊ ದಟ್ ಇಸ್ ವಾಟ್ ಕನ್ಕರೆಂಟ್ಲಿ, ಪರ್ಫಾರ್ಮ್ ಕನ್ಕರೆಂಟ್ಲಿ. ಸೊ ಇದ್ 3 ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಸಪರೇಟ್ ಗ್ರೂಪ್ ಆಫ್ ಕಾಂಟ್ರಾಕ್ಟ್ ನ ಸಿಂಗಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, a contract may provide for construction of additional asset or amended this treated as separate construction contract when ಈಗ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ. ಸೊ ಕಾಂಟ್ರಾಕ್ಟ್ ಮಾಡ್ಕೊಂಡಾಗಿದೆ, ಕನ್ಸ್ಟ್ರಕ್ಷನ್ ಆಲ್ರೆಡಿ ಸ್ಟಾರ್ಟ್ ಮಾಡಿ ಆಗಿದೆ. ಅದಾದ್ಮೇಲೆ ಕಾಂಟ್ರಾಕ್ಟ್ ಹೇಳ್ತಾ ಇದ್ದಾನೆ ಒಂದಷ್ಟು ಅಡಿಷನಲ್ ಅಸೆಟ್ಸ್ ನ ಇವಾಗ ಹೇಳ್ತಾ ಇದ್ದಾನೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ಅಲ್ಲಿ ಪಾರ್ಕಿಂಗ್ ಏರಿಯಾ ಬಗ್ಗೆ ಅಥವಾ ಪಾರ್ಕಿಂಗ್ ಏರಿಯಾನ ಕನ್ಸ್ಟ್ರಕ್ಟ್ ಮಾಡೋದ್ರ ಬಗ್ಗೆ ಕಾಂಟ್ರಾಕ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ಲಿಲ್ಲ. ಓಕೆ, ಸ್ಟಾರ್ಟಿಂಗ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ಪಾರ್ಕಿಂಗ್ ಏರಿಯಾದ ನೆನಪೇ ಇರ್ಲಿಲ್ಲ. ಸೊ ಈಗ ಅವ್ನಿಗೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿ 50% ಆಫ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆದ್ಮೇಲೆ ಅವ್ನಿಗೆ ನೆನಪಾಗಿದೆ, ಪಾರ್ಕಿಂಗ್ ಮಾಡ್ಬೇಕಲ್ಲ ಅಂತ. ಓಕೆ, ಸೊ ಈಗ ಅಡಿಷನಲ್ ಆಗಿ ಪಾರ್ಕಿಂಗ್ ಏರಿಯಾ ಒಂದು ಅಮ್ಯಾಂಡ್ ಮಾಡ್ತಾ ಇದ್ದಾನೆ. ಓಕೆ, ಸೊ ಈ ಪಾರ್ಕಿಂಗ್ ಏರಿಯಾನ ನಾವು ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ, ಅಥವಾ ಸೊ ಬಿಲ್ಡಿಂಗ್ ಜೊತೆನೆ ಸೇಮ್ ಕನ್ಸ್ಟ್ರಕ್ಷನ್ ಲೈಕ್ ಸಿಂಗಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟೆ ಕನ್ಸಿಡರ್ ಮಾಡ್ತೇವೆ. ಸೊ ಯಾವ್ದೆಲ್ಲ ಕೇಸಸ್ ಅಲ್ಲಿ ನಾವು ಅದನ್ನ ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ ಅಂದ್ರೆ ಅಸೆಟ್ ಡಿಫರ್ಸ್ ಸಿಗ್ನಿಫಿಕೆಂಟ್ಲಿ. ಈಗ ಏನು ಅಡಿಷನಲ್ ಅಸೆಟ್ ನ ಮಾಡ್ಲಿಕ್ಕೆ ಹೇಳ್ತಾರೆ ಅದು ಪ್ರೀವಿಯಸ್ ಅಸೆಟ್ ಗಿಂತ ತುಂಬಾನೇ ಡಿಫ್ರೆಂಟ್ ಆಗಿ ಇರ್ಬೇಕು. ಸೊ ಇಲ್ಲಿ ನಾನು ತಗೊಂಡಿರುವಂತ ಎಕ್ಸಾಂಪಲ್ ಅಲ್ಲಿ ಡಿಫ್ರೆಂಟ್ ಇಲ್ಲ. ಸೊ ಯಾವ್ದಕ್ಕೆ ಬಿಲ್ಡಿಂಗ್ ಗೆ ಕನೆಕ್ಟ್ ಆಗಿದೆ, ಯಾವ್ದು ಪಾರ್ಕಿಂಗ್ ಏರಿಯಾಸ್, ರೈಟ್? ಸೊ ಅಸೆಟ್ ಡಿಫರ್ ಸಿಗ್ನಿಫಿಕೆಂಟ್ಲಿ ಇದ್ರೆ ನಾವು ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್, ಪ್ರೈಸ್ ಆಫ್ ದ ಅಸೆಟ್ ಇಸ್ ನೆಗೋಷಿಯೇಟೆಡ್. ಸೊ ಆ ಪಾರ್ಕಿಂಗ್ ಏರಿಯಾದ ಪ್ರೈಸ್ ಡಿಫ್ರೆಂಟ್ ಆಗಿ ಸಪರೇಟ್ ಆಗಿ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ, ಬಿಲ್ಡಿಂಗ್ ಜೊತೆ ಸೇರಿಸ್ತಾ ಇಲ್ಲ, ಸಪರೇಟ್ ಆಗಿ ನೆಗೋಷಿಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಾವು ಅದನ್ನ ಸಪರೇಟ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ಇಸ್ ಇಟ್ ಓಕೆ? ಸೊ ಯಾವಾಗ ನಾವು ಸಪರೇಟ್ ಕಾಂಟ್ರಾಕ್ಟ್ ಅಂತ ಕನ್ಸಿಡರ್ ಮಾಡ್ತೇವೆ, ಯಾವಾಗ ನಾವು ಸಿಂಗಲ್ ಕಾಂಟ್ರಾಕ್ಟ್ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ ಅಂದ್ಬಿಟ್ಟು ನಮಗೆ ಇಲ್ಲಿ 3 ಪಾಯಿಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ. ಸೊ ಇಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಸೊ ಅದನ್ನ ನಾವು ಸಪರೇಟ್ ಕನ್ಸ್ಟ್ರಕ್ಷನ್ ಆರ್ ಸಿಂಗಲ್ ಕನ್ಸ್ಟ್ರಕ್ಷನ್ ಆರ್ ಸಪರೇಟ್ ಕನ್ಸ್ಟ್ರಕ್ಷನ್, ಸೊ ಈ ರೀತಿ ಕೇಸಸ್ ಅಲ್ಲಿ ಕನ್ಸಿಡರ್ ಮಾಡ್ತೇವೆ. ಇಸ್ ಇಟ್ ಓಕೆ? ಫೈನ್. ನೆಕ್ಸ್ಟ್, ಟೈಪ್ಸ್ ಆಫ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್. ಸೊ ಎಷ್ಟು ಟೈಪ್ಸ್ ಇದೆ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಲ್ಲಿ? 2 types. It is fixed price contract and second one is cost plus contract. So yeah, fixed price contract ಅಂತ ಹೇಳಿದ್ರೆ
ಸೊ ಕಾಂಟ್ರಾಕ್ಟ್ ಮಾಡ್ಕೊಡ್ಬೇಕಂದ್ರೆ ಇಷ್ಟೇ ಪ್ರೈಸ್ ನೀವು ನಮ್ಗೆ ಕೊಡ್ಬೇಕು, ಇಷ್ಟೇ ಪ್ರೈಸ್ ಆಗುತ್ತೆ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಫಿಕ್ಸ್ ಮಾಡ್ಕೊಂಡ್ ಬಿಡುದು. ದಟ್ ಇಸ್ ವಾಟ್ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್. ಸೊ ಸಮ್ ಕೇಸಸ್ ಅಡಿಷನ್ ಎಸ್ಕಲೇಷನ್ ರಿಕ್ವೈರ್ಡ್ ಟು ಪೇ. ಸೊ ಫಸ್ಟ್ ಗೆ ಫಿಕ್ಸ್ ಮಾಡ್ಕೊಂಡಿದ್ರೆ ಅಷ್ಟೇ ಕಟ್ಟಬೇಕು ಅಂತ ಇಲ್ಲ, ಒಂದಿಷ್ಟು ಕೇಸಸ್ ಅಲ್ಲಿ ಎಸ್ಕಲೇಷನ್ ಕಾಸ್ಟ್ ಕೂಡ ಯಾರು ಕಾಂಟ್ರಾಕ್ಟ್ ಪೇ ಮಾಡ್ಬೇಕಾಗುತ್ತೆ. ಎಸ್ಕಲೇಷನ್ ಕಾಸ್ಟ್ ಅಂತ ಹೇಳಿದ್ರೆ ಇನ್ ಕೇಸ್ ಆಫ್ ಅನ್ಸರ್ಟಾನಿಟಿ, ಏನಾದ್ರು ಎಕ್ಸ್ಟ್ರಾ ಕಾಸ್ಟ್ ಆದ್ರೆ, ಈಗ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ರೈಟ್. ಸೊ ಈಗ ಇರುವಂತಹ ರಾ ಮಟೀರಿಯಲ್ ಪ್ರೈಸ್ ಇನ್ನೊಂದು 3 years ಬಿಟ್ಟು ಅದೇ ಪ್ರೈಸ್ ಇರೋದಿಲ್ಲ. ಸೊ ಈಗ ಒಂದು ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ವಿತಿನ್ 1 year ಅಲ್ಲಿ ಕಂಪ್ಲೀಟ್ ಆಗುದಿಲ್ಲ, 3, 4, 5 years ತಗೊಳುತ್ತೆ. ಸೊ ಈಗಿರುವಂತಹ ಪ್ರೈಸ್ ಇನ್ನು 4 years ಅಥವಾ 5 years ಅಷ್ಟೇ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಪ್ರೈಸಸ್ ಯಾವಾಗ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಅನ್ಸರ್ಟಾನಿಟಿ ತುಂಬಾನೇ ಇರುತ್ತೆ. ಫ್ಯೂಚರ್ ಅಂತ ಹೇಳಿದ್ರೆ ಅನ್ಸರ್ಟಾನಿಟಿ. ಸೊ ಕಾಂಟ್ರಾಕ್ಟ್ ನಾವು ತುಂಬಾ ವರ್ಷ ಬಿಟ್ಟು ಕಂಪ್ಲೀಟ್ ಮಾಡುದು. ಸೊ ದಟ್ಸ್ ವೈ ವಾಟ್ ಇಟ್ ಇಸ್ ಅನ್ಸರ್ಟಾನಿಟಿ ಇರೋದ್ರಿಂದ ಏನಾದ್ರು ಪ್ರೈಸಸ್ ಅಲ್ಲಿ ಚೇಂಜಸ್ ಆದ್ರೆ ಎಸ್ಕಲೇಷನ್ಸ್ ಅಂತ ಅಂದ್ಬಿಟ್ಟು ಕಾಂಟ್ರಾಕ್ಟ್ ಪೇ ಮಾಡ್ಬೇಕಾಗತ್ತೆ. ಓಕೆ, ಫಿಕ್ಸ್ಡ್ ಪ್ರೈಸ್ ಆಗಿದ್ರು ಕೂಡ ಎಸ್ಕಲೇಷನ್ಸ್ ಕಾಸ್ಟ್ ಸಮ್ ಕೇಸಸ್ ಅಲ್ಲಿ ಇರುತ್ತೆ. ಇಟ್ ಇಸ್ ಕಾಮನ್ ಇನ್ ಕೇಸ್ ಆಫ್ ಪಬ್ಲಿಕ್ ಟೆಂಡರ್. ಸೊ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅನ್ನೋದು ತುಂಬಾ ಕಾಮನ್ ಆಗಿ ಇಲ್ಲಿ ಯೂಸ್ ಮಾಡ್ತಾರೆ, ಪಬ್ಲಿಕ್ ಟೆಂಡರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಲೈಕ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡೋದು, ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡೋದು. ಸೊ ಈ ತರ ಕೇಸಸ್ ಅಲ್ಲಿ ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ನ ವಾಟ್ ಇಟ್ ಇಸ್ ಕಾಮನ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್. ಸೊ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಅಲ್ಲಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಎಷ್ಟಾಗಿದೆ ಅದ್ರ ಜೊತೆಗೆ ಕಾಂಟ್ರಾಕ್ಟ್ ಫೀಸ್ ನ ಆಡ್ ಮಾಡ್ಬಿಟ್ಟು ಸೊ ಇದನ್ನ ನಾವು ಪ್ರೈಸ್ ಆಗಿ ಫಿಕ್ಸ್ ಮಾಡ್ತಾರೆ. ಇಸ್ ಇಟ್ ಓಕೆ? ಸೊ ಫಸ್ಟ್ ಗೆ ಕಾಸ್ಟ್ ಎಷ್ಟಾಗಿದೆ ಅದ್ರ ಜೊತೆಗೆ ಪರ್ಸೆಂಟೇಜ್ ಆಫ್ ಫಿಕ್ಸ್ಡ್ ಫೀಸ್. ಓಕೆ, ಇಟ್ ವಿಲ್ ಬಿ ಕಾಮನ್ ಇನ್ ಕೇಸ್ ದೇರ್ ಈಸ್ uncertainty of measurement of cost or time completion. ಸೊ ಮುಂಚೆನೆ ಕಾಸ್ಟ್ ಎಷ್ಟಾಗ್ತಾ ಇದೆ ಅಂತ ಅಂದ್ಬಿಟ್ಟು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಅಥವಾ ಎಷ್ಟು ಟೈಮ್ ತಗೊಳುತ್ತೆ ಕನ್ಸ್ಟ್ರಕ್ಷನ್ ಆಗ್ಲಿಕ್ಕೆ ಅಂತ ಅಂದ್ಬಿಟ್ಟು ಮೆಜರ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವಾಗ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಗೆ ಹೋಗ್ತಾರೆ. ಓಕೆ, ಸೊ 2 types ಅಲ್ಲಿ ನಾವು ರೆವೆನ್ಯೂನ ಡಿಟರ್ಮೈನ್ ಮಾಡಬಹುದು. ಯಾವ್ದೆಲ್ಲ? ಫಿಕ್ಸ್ಡ್ ಪ್ರೈಸ್ ಕಾಂಟ್ರಾಕ್ಟ್ ಅಥವಾ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್. Okay, next contract revenue and contract cost. So contract revenue ಅಲ್ಲಿ ಯಾವ್ದೆಲ್ಲ ಐಟಮ್ಸ್ ಬರುತ್ತೆ and contract cost ಅಲ್ಲಿ ಯಾವ್ದೆಲ್ಲ ಐಟಮ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. So fine, contract revenue it will includes agreed price. ಫಸ್ಟ್ ಗೆ ಎಷ್ಟು ಪ್ರೈಸ್ ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದು. ಆಫ್ಟರ್ ದಟ್ agreed cost escalation. So uncertainty, in case of uncertainty ಸೊ ಎಸ್ಕಲೇಷನ್ ಕಾಸ್ಟ್ ಆಗುತ್ತೆ. ಅದನ್ನ ಲೈಕ್ ಎರಡು ಪಾರ್ಟಿ ಎಷ್ಟು ಅಗ್ರಿ ಮಾಡುತ್ತೆ ಅಷ್ಟು ಆ ಅಮೌಂಟ್ ನಾವು ಆಡ್ ಮಾಡ್ಕೊಳ್ತೀವಿ. ಆಫ್ಟರ್ ದಟ್ ಕ್ಲೈಮ್ಸ್ ಅಂತ ಹೇಳಿದ್ರೆ, ಈಗ ಅವಾಗ ನಾನು ಹೇಳಿದ್ರೆ ಅಡಿಷನಲ್ ಕಾಸ್ಟ್, ಅಡಿಷನಲ್ ಅಸೆಟ್ ಅಥವಾ ಅಮ್ಯಾಂಡೆಡ್ ಮಾಡಿದ್ರೆ ಸೊ ಅಡಿಷನಲ್ ಕಾಸ್ಟ್ ಆಗುತ್ತೆ ರೈಟ್. ಈಗ ಪಾರ್ಕಿಂಗ್ ಏರಿಯಾದು ಅಗೇನ್ ಫಸ್ಟ್ ಗೆ ಕಾಂಟ್ರಾಕ್ಟ್ ಪ್ರೈಸ್ ನ ಫಿಕ್ಸ್ ಮಾಡಿರ್ತೀವಲ್ಲ, ಸೊ ಆ ಪ್ರೈಸ್ ಅಲ್ಲಿ ಪಾರ್ಕಿಂಗ್ ಏರಿಯಾ ಬಗ್ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ನಾವು ಮೆನ್ಷನ್ ಮಾಡ್ಲಿಲ್ಲ. ಸೊ ಅದನ್ನ ನಾವು ಇಲ್ಲಿ ಕ್ಲೈಮ್ಸ್ ಅಲ್ಲಿ ಮೆನ್ಷನ್ ಮಾಡ್ತೇವೆ. ಓಕೆ, ಯಾಕಂದ್ರೆ ಅಡಿಷನಲ್ ಅಸೆಟ್ಸ್. ಸೊ ನೆಕ್ಸ್ಟ್ ಇನ್ಸೆಂಟಿವ್ಸ್. ನಾರ್ಮಲ್ ಆಗಿ ಇನ್ಸೆಂಟಿವ್ಸ್ ಯಾವಾಗ ಕೊಡ್ತಾರೆ? ಸೊ ಫಿಕ್ಸ್ ಮಾಡಿರುವಂತಹ ಡೇಟ್ ಗಿಂತ ಮುಂಚೆನೆ ಕಂಪ್ಲೀಟ್ ಮಾಡಿದ್ರೆ, ಯಾವಾಗ ಕಂಪ್ಲೀಷನ್ ಮಾಡ್ಬೇಕು ಅಂತಂದ್ರೆ ಡೇಟ್ ಫಿಕ್ಸ್ ಮಾಡಿರ್ತಾರೆ, ಆ ಡೇಟ್ ಗಿಂತ ಮುಂಚೆನೆ ಕಂಪ್ಲೀಟ್ ಮಾಡಿದ್ರೆ ಕನ್ಸ್ಟ್ರಕ್ಷನ್ ನ ಅವಾಗ ಇನ್ಸೆಂಟಿವ್ಸ್ ಕೊಡ್ತಾರೆ ಕಾಂಟ್ರಾಕ್ಟ್. ಆಫ್ಟರ್ ದಟ್ ಪೆನಾಲ್ಟೀಸ್ ಯಾವಾಗ ಹಾಕ್ತಾರೆ? ಆಪೋಸಿಟ್ ಟು ಇನ್ಸೆಂಟಿವ್ಸ್. ಸೊ ಇನ್ಸೆಂಟಿವ್ಸ್ ಕಂಪ್ಲೀಷನ್ ಡೇಟ್ ಫಿಕ್ಸ್ ಮಾಡೋಕ್ಕಿಂತ ಮುಂಚೆನೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಮಾಡಿದ್ರೆ, ಪೆನಾಲ್ಟೀಸ್ ಯಾವಾಗ ಕಂಪ್ಲೀಷನ್ ಡೇಟ್ ಫಿಕ್ಸ್ ಮಾಡಿದ ಆದ್ಮೇಲೆ ಕಂಪ್ಲೀಷನ್ ಆದ್ರೆ, ಸೊ ಆ ಡೇಟ್ ಅಲ್ಲಿ ಕಂಪ್ಲೀಟ್ ಆಗ್ಲಿಲ್ಲ, ತುಂಬಾ ಟೈಮ್ ತಗೊಂಡು ಕನ್ಸ್ಟ್ರಕ್ಷನ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಕಾಂಟ್ರಾಕ್ಟರ್ ಅಂತ ಹೇಳಿದ್ರೆ ಅವಾಗ ಅವರು ಪೆನಾಲ್ಟೀಸ್ ನ ಕಟ್ಬೇಕಾಗುತ್ತೆ. ಸೊ ಹೀಗೆ ಕಾಂಟ್ರಾಕ್ಟ್ ರೆವೆನ್ಯೂ ನಾವು ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು? ಕಾಸ್ಟ್ ರಿಲೇಟ್ ಡೈರೆಕ್ಟ್ಲಿ ಟು ಸ್ಪೆಸಿಫಿಕ್ ಕಾಂಟ್ರಾಕ್ಟ್. ಸೊ ಡೈರೆಕ್ಟ್ ಕಾಸ್ಟ್ ಯಾವ್ದೆಲ್ಲ ಇದೆ, ಲೈಕ್ ರಾ ಮಟೀರಿಯಲ್, ಕಾಸ್ಟ್ ಆಫ್ ಮಟೀರಿಯಲ್ಸ್ ಆಗಿರ್ಬೋದು, ಕಾಸ್ಟ್ ಆಫ್ ಲೇಬರ್ಸ್ ಆಗಿರ್ಬೋದು ರೈಟ್. ಸೊ ಡೈರೆಕ್ಟ್ ಕಾಸ್ಟ್ ಯಾವ್ದೆಲ್ಲ ಇದೆ ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಯಾವ್ದ್ರಲ್ಲಿ? ಕಾಂಟ್ರಾಕ್ಟ್ ಕಾಸ್ಟ್ ಅಲ್ಲಿ.
Next, cost attributable to contract activity in general. So ಕಾಂಟ್ರಾಕ್ಟ್ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಏನೆಲ್ಲ ಕಾಸ್ಟ್ ಆಯ್ತು. ಲೈಕ್ ಇದು ಇಂಡೈರೆಕ್ಟ್ ಕಾಸ್ಟ್ ಇದ್ದ ಹಾಗೆ ಇನ್ಶೂರೆನ್ಸ್ ಆಗಿರ್ಬೋದು, ಟೆಕ್ನಿಕಲ್ ಅಸಿಸ್ಟೆಂಟ್ ತಗೊಂಡಿದ್ರೆ ಅಥವಾ ಡಿಸೈನ್ಸ್ ಗೆ ಲೈಕ್ ಈ ರೀತಿ ಇಂಡೈರೆಕ್ಟ್ ಆಗಿ ಯಾವ್ದಾದ್ರು ಕಾಸ್ಟ್ ಆದ್ರೆ ಅದನ್ನ ಕೂಡ ನಾವು ಕಾಂಟ್ರಾಕ್ಟ್ ಕಾಸ್ಟ್ ಗೆ ಆಡ್ ಮಾಡ್ಕೊಳ್ತೇವೆ. ನೆಕ್ಸ್ಟ್, ಅದರ್ ಕಾಸ್ಟ್ ಸ್ಪೆಸಿಫಿಕಲಿ ಚಾರ್ಜಬಲ್ ಟು ಕಸ್ಟಮರ್. ಸೊ ನಾವು ಬಿಲ್ಡಿಂಗ್ ಕಾಸ್ಟ್ ಗೆ ಅದನ್ನ ಆಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಟ್ ಆ ಕಸ್ಟಮರ್ ಗೋಸ್ಕರನೇ ಒಂದಷ್ಟು ಕಾಸ್ಟ್ ಆಗಿದೆ ಕಾಂಟ್ರಾಕ್ಟರ್ಗೆ. ಸೊ ಫಾರ್ ಎಕ್ಸಾಂಪಲ್ ಅಡ್ಮಿನಿಸ್ಟ್ರೇಷನ್ ಕಾಸ್ಟ್ ಈ ಕಸ್ಟಮರ್ ಗೋಸ್ಕರನೇ ಮಾಡಿರೋದು, ಆದ್ರೆ ಅದನ್ನ ನಾವು ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಗೆ ಹಾಕ್ತಾ ಇಲ್ಲ, ಬಟ್ ಕಸ್ಟಮರ್ ಗೋಸ್ಕರನೇ ಮಾಡಿರೋದು ಅಂತ ಹೇಳಿದ್ರೆ ಕಸ್ಟಮರ್ ಅದಕ್ಕೆ ಪೇ ಮಾಡ್ಲೇಬೇಕು. ಅದರ್ ಕಾಸ್ಟ್ ಸ್ಪೆಸಿಫಿಕಲಿ ಚಾರ್ಜಬಲ್ ಟು ಕಸ್ಟಮರ್. ಓಕೆ, after the selling cost, research and development cost ಆಗಿರ್ಬೋದು. Okay, fine. These are all the calculation of contract revenue and calculation of contract cost. Is it okay? Okay, next topic is percentage completion method. So percentage completion method na ನಾವು revenue ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಲೈಕ್ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅಂತ ಅಂದ್ರೆ ವಿತ್ ಇನ್ 1 year ಮುಗಿಯೋದು ತುಂಬಾನೇ ರೇರ್. ಓಕೆ, ಯಾವಾಗ್ಲೂ ಕೂಡ ಮೋರ್ ದನ್ 1 year ಇರುತ್ತೆ, ಲೈಕ್ 4-5 years ಇರುತ್ತೆ. ಸೊ ಒಂದು 5 years ಅಂತ ಅನ್ಕೊಂಡ್ರೆ, ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, 5 year. ಓಕೆ, 5 year ಕಂಪ್ಲೀಟ್ ಆಗುತ್ತೆ. ಈ ಫಸ್ಟ್ ಇಯರ್ ನಾವು ಎಷ್ಟು ರೆವೆನ್ಯೂ ರೆಕಗ್ನೈಸ್ ಮಾಡಬೇಕು, ಎಷ್ಟು ಕಾಸ್ಟ್ ನ ರೆಕಗ್ನೈಸ್ ಮಾಡಬೇಕು, ಅದನ್ನ ನಾವು ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಕಂಪ್ಲೀಷನ್ ಮೆಥಡ್ ನ ಯೂಸ್ ಮಾಡ್ಕೊಂಡು ನಾವು ರೆವೆನ್ಯೂ ನ ಅವ್ರ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಸ್ ಇಟ್ ಓಕೆ? ಸೊ ಈ ಮೆಥಡ್ ನ ನಾವು ಯಾವ ಕೇಸಸ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಆರ್ ಮೋಸ್ಟ್ಲಿ ಲಾಂಗ್ ಟರ್ಮ್, ಮೋರ್ ದೆನ್ 1 ಅಕೌಂಟಿಂಗ್ ಇಯರ್. ಸೊ ಆಗ್ಲೇ ಹೇಳಿದ ಹಾಗೆ ನಾನು ಮೋರ್ ದೆನ್ 1 ಅಕೌಂಟಿಂಗ್ ಇಯರ್ ಇದ್ರೆ ಮಾತ್ರ ನಾವು ಇದನ್ನ ಯೂಸ್ ಮಾಡ್ತೇವೆ. ವಿತ್ ಇನ್ 1 year ಅಲ್ಲಿ ಮುಗಿಯುತ್ತೆ ಕನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಅವಾಗ ಪರ್ಸೆಂಟೇಜ್ ಕಂಪ್ಲೀಷನ್ ಮೆಥಡ್ ನ ಯೂಸ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ವಿತ್ ಇನ್ 1 year ಇಲ್ಲಿ ಏನೆಲ್ಲ ರೆವೆನ್ಯೂ ಆಯ್ತು, ಏನೆಲ್ಲ ಕಾಸ್ಟ್ ಆಯ್ತು, ಅದನ್ನ ನಾವು ರೆಕಗ್ನೈಸ್ ಮಾಡ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೇವೆ. ಓಕೆ, ನೆಕ್ಸ್ಟ್, ನಾಟ್ ಪಾಸಿಬಲ್ ಟು ರೆಕಗ್ನೈಸ್ ರೆವೆನ್ಯೂ ಆನ್ಯುವಲಿ ನಮ್ಗೆ ರೆವೆನ್ಯೂ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಆ ತರ ಟೈಮ್ ಅಲ್ಲಿ ನಾವು ಪರ್ಸೆಂಟೇಜ್ ಕಂಪ್ಲೀಷನ್ ಮೆಥಡ್ ನ ನಾವು ಯೂಸ್ ಮಾಡ್ತೇವೆ. ಇಸ್ ಇಟ್ ಓಕೆ? ಸೊ ನೆಕ್ಸ್ಟ್, AS7 prescribes this method not be used unless it is possible to make reasonable estimate of final outcome of contract. So final outcome ನಮ್ಗೆ ಏನ್ ಬರುತ್ತೆ ಅದು ನಮ್ಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗಿರ್ಬೇಕು, ಆಗ ಮಾತ್ರ ನಮ್ಗೆ ಪರ್ಸೆಂಟೇಜ್ ಕಂಪ್ಲೀಷನ್ ಮೆಥಡ್ ನ ಯೂಸ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಔಟ್ಕಮ್ ಏನ್ ಬರುತ್ತೆ ಅದ್ ನಮ್ಗೆ ಗೊತ್ತಿದ್ರೆ, ಸೊ ಎಲ್ಲಾ ಇಯರ್ಗೂ ಕೂಡ ಅದರ ಪರ್ಸೆಂಟೇಜ್ ಹಾಕಿ ಎಷ್ಟು ರೆವೆನ್ಯೂ ಆಯ್ತು, ಎಷ್ಟು ಪೋರ್ಷನ್ ಆಫ್ ಕಂಪ್ಲೀಷನ್ ಆಯ್ತು ಅಂತ ಅಂದ್ಬಿಟ್ಟು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅಂದ್ರೆ ಔಟ್ಕಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದ್ರ ಬೇಸಿಸ್ ಮೇಲೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ರೈಟ್? ಸೊ ಅವಾಗ ನಮ್ಗೆ ಈ ಮೆಥಡ್ ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 7 ಏನ್ ಹೇಳುತ್ತೆ, not be used unless possible to make reasonable estimate of final outcomes. Okay, in reality it is not possible to estimate possible cost, thus builder will carry based on their experience. Actual ಆಗಿ ಎಷ್ಟು ಕಾಸ್ಟ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಕಾಂಟ್ರಾಕ್ಟರ್ ಅಥವಾ ಬಿಲ್ಡರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆನ್ ದ ಬೇಸಿಸ್ ದೇರ್ ಎಕ್ಸ್ಪೀರಿಯನ್ಸ್ ಅವರು ಕಾಸ್ಟ್ ಎಷ್ಟು ಆಗಬಹುದು ಅಂತ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇಸ್ ಇಟ್ ಓಕೆ? The price quoting tender take care of all possible cost and profits. So contractor price ನ quote ಮಾಡ್ಬೇಕಾದ್ರೇನೆ ಎಲ್ಲಾ ಪಾಸಿಬಲ್ ಕಾಸ್ಟ್ ನ ಮತ್ತೆ ಪ್ರಾಫಿಟ್ ನ ಇನ್ಕ್ಲೂಡ್ ಮಾಡಿನೇ ಪ್ರೈಸ್ ನ ಕೋಟ್ ಮಾಡಿರ್ತಾರೆ. ಇಸ್ ಇಟ್ ಓಕೆ? ಸೊ ಇಷ್ಟು ಕಂಡೀಷನ್ಸ್ ಇದ್ರೆ ನಾವು ಈ ಮೆಥಡ್ ನ ಯೂಸ್ ಮಾಡಬಹುದು. Next, outcome of fixed price contracts can be estimated reliably when all the following conditions are satisfied. So fixed price contract na ನಾವು ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಸಿಗುವಂತಹ ಔಟ್ಕಮ್ ನಮ್ಗೆ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಯಾವಾಗ ಕನ್ಸಿಡರ್ ಮಾಡ್ತೇವೆ ಅಂತ ಅಂದ್ರೆ ಇದಿಷ್ಟು ಕಂಡೀಷನ್ಸ್ ಕೂಡ ಸ್ಯಾಟಿಸ್ಫೈ ಮಾಡಿದ್ರೆ we will estimate easily. Okay,
ಸೊ ಏನೆಲ್ಲ ಕಂಡೀಷನ್ಸ್ ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ರೆವೆನ್ಯೂ ಮೆಜರ್ಡ್ ರಿಲಯಬಲ್. ಓಕೆ, ಕಾಂಟ್ರಾಕ್ಟ್ ಇಂದ ಏನು ರೆವೆನ್ಯೂ ಬರುತ್ತೆ ಅದನ್ನ ನಾವು ಕರೆಕ್ಟ್ ಆಗಿ ಮೆಜರ್ ಮಾಡ್ಲಿಕ್ಕೆ ಆಗ್ತಾ ಇರಬೇಕು. ಅಂದ್ರೆ ಈಗ ಕಾಂಟ್ರಾಕ್ಟರ್ ಇಬ್ರು ಕೂಡ ಅಕ್ಸೆಪ್ಟ್ ಮಾಡಿರ್ಬೇಕು, ಇಷ್ಟು ರೆವೆನ್ಯೂ ಕಾಂಟ್ರಾಕ್ಟ್ ಕೂಡ ನಮ್ಗೆ ಇಷ್ಟು ರೆವೆನ್ಯೂ ಕೊಡಿ ಅಂತ ಅಂದ್ಬಿಟ್ಟು ಅವ್ರು ಅಕ್ಸೆಪ್ಟ್ ಮಾಡಿರ್ಬೇಕು. ಕಾಂಟ್ರಾಕ್ಟರ್ ಕೂಡ ಓಕೆ ಅಷ್ಟು ರೆವೆನ್ಯೂ ನಾವು ನಿಮ್ಗೆ ಕೊಡ್ತೀವಿ, ಈ ಪ್ರೈಸ್ ನಾವು ಫಿಕ್ಸ್ ಮಾಡ್ಕೊಡ್ತೀವಿ ಅಂತ ಇಬ್ರು ಕೂಡ ಅಕ್ಸೆಪ್ಟಬಲ್ ಆಗಿರ್ಬೇಕು. ಸೊ ಇಬ್ರು ಮಧ್ಯೆ ಕೂಡ ಡಿಸ್ಪ್ಯೂಟ್ ಇದ್ರೆ ವಿ ಕಾಂಟ್ ಮೆಜರ್ ದ ಪ್ರೈಸ್ ಆರ್ ವಿ ಕಾಂಟ್ ಮೆಜರ್ ದ ರೆವೆನ್ಯೂ ಫ್ರಮ್ ದ ಕಾಂಟ್ರಾಕ್ಟ್. ಸೊ ರೈಟ್. ಸೊ ಯಾವ್ದೇ ತರ ಡಿಸ್ಪ್ಯೂಟ್ ಇಲ್ಲ, ಇಬ್ರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ, ರೆವೆನ್ಯೂ ನಾವು ಮೆಜರ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಔಟ್ಕಮ್ ಆಫ್ ದ ಕಾಂಟ್ರಾಕ್ಟ್ ನ ಎಸ್ಟಿಮೇಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಎಕನಾಮಿಕ್ ಬೆನಿಫಿಟ್ಸ್ ಅಸೋಸಿಯೇಟೆಡ್ ವಿತ್ ಕಾಂಟ್ರಾಕ್ಟ್ ವಿಲ್ ಫ್ಲೋ ಟು ಎಂಟರ್ಪ್ರೈಸ್. ಕಾಂಟ್ರಾಕ್ಟ್ ರೆವೆನ್ಯೂ ಏನಿದೆ ಅದ್ ನಮ್ಗೆ ಕಾಂಟ್ರಾಕ್ಟ್ ಕೊಡ್ತಾನೆ ಅನ್ನೋದು ನಮ್ಗೆ ಶ್ಯೂರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಕಾಂಟ್ರಾಕ್ಟಿ ಇದ್ದಾನೆ, ಅವ್ನು ತುಂಬಾ ಸಾಲ ಮಾಡ್ಕೊಂಡಿದ್ದಾನೆ. ಸೊ ಅಂತಹ ಕಾಂಟ್ರಾಕ್ಟಿ ಹತ್ರ ನಾವು ಕಾಂಟ್ರಾಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ದುಡ್ಡು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದಾ? ಅವ್ನು ಆಲ್ರೆಡಿ ತುಂಬಾ ಸಾಲ ಮಾಡ್ಕೊಂಡು ಅವನೇ ಲಾಸ್ ಅಲ್ಲಿ ಇದ್ದಾನೆ ಫುಲ್. ಓಕೆ, ಇಂಥವ್ರ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡು ಫ್ಯೂಚರ್ ಅಲ್ಲಿ ಅವ್ನ್ ನಮ್ಗೆ ರೆವೆನ್ಯೂ ಕೊಡ್ತಾನೆ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುತ್ತಾ? ಅನ್ನೋ. ಸೊ ಎಕನಾಮಿಕ್ ಬೆನಿಫಿಟ್ಸ್ ಫ್ಯೂಚರ್ ಅಲ್ಲಿ ಸಿಗುತ್ತೆ ಅನ್ನುವಂತಹ ಶ್ಯೂರಿಟಿ ಕಾಂಟ್ರಾಕ್ಟರ್ಗೆ ಇರೋದಿಲ್ಲ ಇಂತಹ ಕೇಸಸ್ ಅಲ್ಲಿ. ಅವಾಗ ನಮ್ಗೆ ಔಟ್ಕಮ್ ಆಫ್ ದ ಕಾಂಟ್ರಾಕ್ಟ್ ನ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ಆಗುತ್ತೆ ಹಾಗಿದ್ರೆ ಎಕನಾಮಿಕ್ ಬೆನಿಫಿಟ್ ಅಸೋಸಿಯೇಟೆಡ್ ವಿತ್ ದ ಕಾಂಟ್ರಾಕ್ಟ್ ವಿಲ್ ಫ್ಲೋ ಟು ಎಂಟರ್ಪ್ರೈಸ್ ಗೆ ಫ್ಲೋ ಆಗುತ್ತೆ ಅನ್ನುವಂತಹ ಶ್ಯೂರಿಟಿ ಇದ್ರೆ ಸೊ ವಿ ಕ್ಯಾನ್ ಎಸ್ಟಿಮೇಟ್. ಓಕೆ, next cost to complete the contract and stage of contract completion at the reporting date measured reliably. So remaining contract na complete ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗತ್ತೆ, ಹಾಗೆ ಈಗ ಆಲ್ರೆಡಿ ಎಷ್ಟು ಕಂಪ್ಲೀಷನ್ ಆಗಿದೆ. ಓಕೆ, ವಾಟ್ ಇಸ್ ರಿಮೈನಿಂಗ್ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡ್ಲಿಕ್ಕೆ ಎಷ್ಟು ಕಾಸ್ಟ್ ಆಗತ್ತೆ, ಹಾಗೆ ಆಲ್ರೆಡಿ ನಾವು ಎಷ್ಟು ಸ್ಟೇಜ್ ಆಫ್ ಕಾಂಟ್ರಾಕ್ಟ್ ನ ಕಂಪ್ಲೀಷನ್ ಮಾಡಿದೀವಿ ಅಂತ ಅಂದ್ಬಿಟ್ಟು ನಮ್ಗೆ ಮೆಜರ್ ಮಾಡ್ಲಿಕ್ಕೆ ಆಗ್ಬೇಕು. ಓಕೆ, ಸೊ ಆಗ ನಾವು ಔಟ್ಕಮ್ ನ ಎಸ್ಟಿಮೇಟ್ ಮಾಡಬಹುದು. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟ್ ಕ್ಯಾನ್ ಬಿ ಕ್ಲಿಯರ್ಲಿ ಐಡೆಂಟಿಫೈಡ್ ಅಂಡ್ ರಿಲಯಬಲ್. ಸೊ ಕಾಂಟ್ರಾಕ್ಟ್ ಕಾಸ್ಟ್ ನ ಕೂಡ ನಾವು ಐಡೆಂಟಿಫೈ ಮಾಡ್ಲಿಕ್ಕೂ ಆಗ್ಬೇಕು, ಹಾಗೆ ಮೆಜರ್ ದಟ್ ಇಸ್ ಮಾನಿಟರಿ ವ್ಯಾಲ್ಯೂ ಎಷ್ಟು ಅಂತ ಅಂದ್ಬಿಟ್ಟು ಕೂಡ ತಿಳ್ಕೊಳ್ಳಿಕ್ಕೆ ಆಗ್ಬೇಕು. ಈ ತರಹ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ಯಾವ್ದಾದ್ರು ಕಾಂಟ್ರಾಕ್ಟ್, ಆಗ ನಾವು ಔಟ್ಕಮ್ ಆಫ್ ದ ಕಾಂಟ್ರಾಕ್ಟ್ ನ ಲೈಕ್ ಫೈನಲ್ ಔಟ್ಕಮ್ ಆಫ್ ದ ಕಾಂಟ್ರಾಕ್ಟ್ ನ ಎಸ್ಟಿಮೇಟ್ ಮಾಡ್ಲಿಕ್ಕೆ ಆಗುತ್ತೆ. ಇಸ್ ಇಟ್ ಓಕೆ? ಸೊ ನೆಕ್ಸ್ಟ್ ಔಟ್ಕಮ್ ಆಫ್ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್. ಸೊ ಕಾಸ್ಟ್ ಪ್ಲಸ್ ಕಾಂಟ್ರಾಕ್ಟ್ ಇದ್ರೆ ಯಾವ್ದೆಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ಬೇಕು? ಎರಡು ಕಂಡೀಷನ್, ಎಕನಾಮಿಕ್ ಬೆನಿಫಿಟ್ಸ್ ಅಸೋಸಿಯೇಟೆಡ್ ವಿತ್ ಕಾಂಟ್ರಾಕ್ಟ್. ಸೊ ಸೇಮ್ ಇಲ್ಲೂ ಕೂಡ ಸೇಮ್ ಎಕನಾಮಿಕ್ ಬೆನಿಫಿಟ್ಸ್ ಏನಿದೆ ಅದು ಎಂಟಿಟಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಶ್ಯೂರಿಟಿ ಇರಬೇಕು. ನೆಕ್ಸ್ಟ್ ಕಾಂಟ್ರಾಕ್ಟ್ ಕಾಸ್ಟ್ ಆರ್ ವೆದರ್ ಆರ್ ನಾಟ್ ಸ್ಪೆಸಿಫಿಕಲಿ ರೀಇಂಬರ್ಸಬಲ್. ಸೊ ಒಂದು ಯಾವುದೋ ಒಂದು ಕಾಸ್ಟ್ ಅವ್ರ ಕಾಂಟ್ರಾಕ್ಟ್ ಅಲ್ಲಿ ಆಗ್ತಿರುವಂತಹ ಕಾಸ್ಟ್ ನಮ್ಗೆ ರೀಇಂಬರ್ಸ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಐಡಿಯಾ ಕಾಂಟ್ರಾಕ್ಟರ್ಗೆ ಇರ್ಬೇಕು. ಓಕೆ, ಯಾವ್ದೋ ಒಂದು ಪರ್ಟಿಕ್ಯುಲರ್ ಕಾಸ್ಟ್ ಕಾಂಟ್ರಾಕ್ಟರ್ ನಮ್ಗೆ ರೀಇಂಬರ್ಸ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ನಾವು ಎಸ್ಟಿಮೇಟ್ ಮಾಡ್ತೇವೆ. ಸೊ ನಮ್ಗೆ ಡೌಟ್ ಇದೆ, ಇಲ್ಲ ರೀಇಂಬರ್ಸ್ ಮಾಡ್ತಾರೋ ಇಲ್ವೋ ಅಂತ ನಮ್ಗೆ ಡೌಟ್ ಇದೆ ಅಂತ ಹೇಳಿದ್ರೆ ವಿ ಕಾಂಟ್ ಎಸ್ಟಿಮೇಟ್ ದ ಔಟ್ಕಮ್. ಫೈನ್. ಸೊ ರೀಇಂಬರ್ಸ್ ಮಾಡ್ತಾರೆ ಇಲ್ವೋ ಅಂತ, ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರ್ಬೇಕು, ಅಥವಾ ಮಾಡಲ್ಲ ಅಂತ ಹೇಳಿದ್ರೆ ಮಾಡಲ್ಲ ಅಂತ ಅಂದ್ರೂ ಕೂಡ ನಾವು ಐಡೆಂಟಿಫೈ ಮಾಡೋ ಹಾಗೆ ಇರ್ಬೇಕು. ಸೊ ಅವಾಗ ನಾವು ಔಟ್ಕಮ್ ನ ಫೈಂಡ್ ಔಟ್ ಮಾಡಬಹುದು. ಕಾಸ್ಟ್ ಇಸ್ ಎಕ್ಸೀಡೆಡ್ ಟೋಟಲ್ ಕಾಂಟ್ರಾಕ್ಟ್ ರೆವೆನ್ಯೂ. ಸೊ ಇಫ್ ಇನ್ ಕೇಸ್ ಕಾಸ್ಟ್ ಜಾಸ್ತಿ ಇದ್ರೆ ರೆವೆನ್ಯೂಗಿಂತ ಆಗ ಏನಾಗುತ್ತೆ? ಲಾಸ್ ಆಗುತ್ತೆ, ರೈಟ್? ಸೊ ಆ ಲಾಸ್ ನಾವು ಇಮಿಡಿಯೇಟ್ಲಿ ರೆಕಗ್ನೈಸ್ ಮಾಡಬೇಕು ಎಕ್ಸ್ಪೆನ್ಸಸ್ ಆಗಿ. ಸೊ 5 years ಕಾಂಟ್ರಾಕ್ಟ್ ಇರೋದ್ರಿಂದ ಫಸ್ಟ್ ಇಯರ್ ನಮ್ಗೆ ಲಾಸ್ ಆದ್ರೂ ಆಗ್ಬೋದು, ಬಟ್ ಆ ಲಾಸ್ ಸೆಕೆಂಡ್ ಇಯರ್ಗೆ ಸೆಟ್ ಆಫ್ ಆರ್ ಥರ್ಡ್ ಇಯರ್ಗೆ ಸೆಟ್ ಆಫ್ ಆಗುತ್ತೆ, ದಟ್ ಇಸ್ ನೋ ಪ್ರಾಬ್ಲಮ್. ಬಟ್ ಫಸ್ಟ್ ಇಯರ್ ನಾವು ಲಾಸ್ ನ ಎಕ್ಸ್ಪೆನ್ಸಸ್ ಆಗಿ ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡಲೇಬೇಕು. ಇಸ್ ಇಟ್ ಓಕೆ? Next, treatment of cost relating to future activity. So future activity ಗೆ ಆಗುವಂತಹ ಕಾಸ್ಟ್ ನ
ನಾವು ಏನ್ ಮಾಡ್ತೇವೆ, ಯಾವ ತರ ಟ್ರೀಟ್ ಮಾಡ್ತೇವೆ. ಓಕೆ, under percentage completion method, contract revenue and cost are recognized in profit and loss in the accounting period in which work is performed. The cost related to future activity recognized as asset. Is it okay? So percentage completion method ನ ಪ್ರಕಾರ ಈ ವರ್ಷ ನಾವು ಎಷ್ಟು ಕಂಪ್ಲೀಷನ್ ಮಾಡಿದ್ದೇವೆ or ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದ್ದೇವೆ ಅದಕ್ಕೆ ಆಗಿರುವಂತಹ ಕಾಸ್ಟ್ ನಾವು ಅಫ್ಕೋರ್ಸ್ ಎಲ್ಲಿ ಹಾಕ್ತಿವಿ, ಎಕ್ಸ್ಪೆನ್ಸಸ್ ಸೈಡ್ ಅಲ್ಲಿ ಹಾಕ್ತಿವಿ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ಕಾಸ್ಟ್ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡಿರ್ತೀವಿ. ಬಟ್ ಈಗ ಏನಾಗಿದೆ, ಆಲ್ರೆಡಿ ನಾವು ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದೀವಿ, ಆದ್ರೆ ಈ ವರ್ಷ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ಕೊಂಡಿಲ್ಲ, ಬಟ್ ಅದನ್ನ ನೆಕ್ಸ್ಟ್ ವರ್ಷ ಯೂಸ್ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಆ ಕಾಸ್ಟ್ ನಾವು ಎಕ್ಸ್ಪೆನ್ಸಸ್ ಆಗಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಬಿಕಾಸ್ ನಾವು ಅದನ್ನ ಕನ್ಸ್ಟ್ರಕ್ಷನ್ ಗೆ ಯೂಸ್ ಮಾಡ್ಕೊಳ್ಳೇ ಇಲ್ಲ, ಬಟ್ ಅದನ್ನ ನೆಕ್ಸ್ಟ್ ವರ್ಷ ಯೂಸ್ ಮಾಡ್ಕೊಳ್ತೇವೆ. ಓಕೆ, ಸೊ ನಾವು ರಾ ಮಟೀರಿಯಲ್ ನ ಕಾಸ್ಟ್ ಅಂತ ಅಂದ್ಬಿಟ್ಟು ಈ ಸಲ ಕೂಡ ತೋರಿಸಿದ್ರೆ ನಮ್ಗೆ ಲಾಸ್ ಆಗುತ್ತೆ, ಲೈಕ್ ಕಾಸ್ಟ್ ಜಾಸ್ತಿ ಆಗ್ಬಿಟ್ಟು ರೆವೆನ್ಯೂ ಕಮ್ಮಿ ಆಗುತ್ತೆ. ಸೊ ರೆವೆನ್ಯೂ ಯಾಕೆ ಕಮ್ಮಿ ಆಗುತ್ತೆ, ಕಂಪ್ಲೀಷನ್ ನಾವು ಪೂರ್ತಿಯಾಗಿ ಮಾಡ್ಲಿಲ್ಲ. ರಾ ಮಟೀರಿಯಲ್ ಎಷ್ಟು ಪರ್ಚೇಸ್ ಮಾಡಿದ್ವಿ ಅಷ್ಟು ನಾವು ಕಂಪ್ಲೀಷನ್ ಮಾಡ್ಲಿಲ್ಲ, ಸ್ವಲ್ಪ ಅಷ್ಟೇ ಕಂಪ್ಲೀಷನ್ ಮಾಡಿದ್ವಿ. ಸೊ ರೆವೆನ್ಯೂ ಕಮ್ಮಿ ಆಗುತ್ತೆ, ಕಾಸ್ಟ್ ಜಾಸ್ತಿ ಆಗುತ್ತೆ, ಸೊ ಲಾಸ್ ಆಗುತ್ತೆ, ರೈಟ್? ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಷ್ಟು ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಆಗಿದೆ ಕನ್ಸ್ಟ್ರಕ್ಷನ್, ಸೊ ಅಷ್ಟೇ ಪರ್ಸೆಂಟೇಜ್ ಆಫ್ ಕಾಸ್ಟ್ ನಾವು, ಪರ್ಸೆಂಟೇಜ್ ಮೀನ್ಸ್ ಅಷ್ಟೇ ಅಮೌಂಟ್ ಆಫ್ ಕಾಸ್ಟ್ ನಾವು ರೆಕಗ್ನೈಸ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅಂತ. ಇನ್ ಉಳಿದಿರೋ ರಾ ಮಟೀರಿಯಲ್ ಗೆ ಕಾಸ್ಟ್ ಏನಾಗಿದೆ ಅದು ಫ್ಯೂಚರ್ ಆಕ್ಟಿವಿಟಿ, ಲೈಕ್ ಫ್ಯೂಚರ್ ಕನ್ಸ್ಟ್ರಕ್ಷನ್ ಗೆ ನಾವು ಏನ್ ಯೂಸ್ ಮಾಡ್ಕೊತೀವಿ ಅಂತಹ ಕಾಸ್ಟ್ ನ ನಾವು ಅಸೆಟ್ ಆಗಿ ರೆಕಗ್ನೈಸ್ ಮಾಡ್ತೇವೆ. ಓಕೆ, ದ ಕಾಸ್ಟ್ ರಿಲೇಟ್ ಟು ಫ್ಯೂಚರ್ ಆಕ್ಟಿವಿಟಿ ರೆಕಗ್ನೈಸ್ಡ್ ಆಸ್ ಅಸೆಟ್, ದಟ್ ಇಸ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಅಂದ್ರೆ ನಾವು ರೆಕಗ್ನೈಸ್ ಮಾಡ್ತೇವೆ. ಓಕೆ, ಅನ್ಕಲೆಕ್ಟಬಲ್ ಕಾಂಟ್ರಾಕ್ಟ್ ರೆವೆನ್ಯೂ. ಸೊ ಅನ್ಕಲೆಕ್ಟಬಲ್ ಕಾಂಟ್ರಾಕ್ಟ್ ರೆವೆನ್ಯೂ, ಒಂದಷ್ಟು ಅಮೌಂಟ್ ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಅನ್ಕೊಳ್ಳೋಣ. ಈಗ ಕಾಂಟ್ರಾಕ್ಟರ್ ಅವರ ಮಿಸ್ಟೇಕ್ ಇಂದ ಸ್ವಲ್ಪ ಕಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅವ್ರದ್ದು ಮಿಸ್ಟೇಕ್ ಇಂದ ಕಾಸ್ಟ್ ನ ಜಾಸ್ತಿ ಮಾಡಿದ್ದಾರೆ. ಸೊ ಆ ಕಾಸ್ಟ್ ನ ಯಾರು ಬೇರ್ ಮಾಡ್ಬೇಕು, ಕಾಂಟ್ರಾಕ್ಟರ್ ಬೇರ್ ಮಾಡ್ಬೇಕು, ಲೈಕ್ ಕಾಂಟ್ರಾಕ್ಟಿ ಅಲ್ಲ, ಬಿಕಾಸ್ ಇದು ಕಾಂಟ್ರಾಕ್ಟರ್ ಇಂದಾನೆ ಆಗಿರುವಂತಹ ತಪ್ಪಿಂದ ಕಾಸ್ಟ್ ಜಾಸ್ತಿ ಆಗಿರೋದು. ಸೊ ಇದನ್ನ ಯಾರು ಬೇರ್ ಮಾಡಲ್ಲ, ಕಾಂಟ್ರಾಕ್ಟಿ ಬೇರ್ ಮಾಡಲ್ಲ ಅಂತಹ ಕಾಸ್ಟ್, ಲೈಕ್ ಅದನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ ಕಾಂಟ್ರಾಕ್ಟಿ ಹತ್ರ ಅಂತ ಅಂದ್ರೆ ಅಂತಹ ಕಾಸ್ಟ್ ನಾವೇನ್ ಮಾಡ್ತೇವೆ, ಆಲ್ರೆಡಿ ಇನ್ಕ್ಲೂಡೆಡ್ ಇನ್ ಕಾಂಟ್ರಾಕ್ಟ್ ರೆವೆನ್ಯೂ ಅಂಡ್ P&L recognized as expenses now. So ಕಾಂಟ್ರಾಕ್ಟ್ ಅಲ್ಲಿ ಏನೆಲ್ಲ ಕಾಸ್ಟ್ ಆಗುತ್ತೆ ನಾವು ರೆವೆನ್ಯೂಗೆ ಇನ್ಕ್ಲೂಡ್ ಮಾಡ್ತಾ ಇರ್ತೇವೆ, ರೈಟ್? ವೇರ್ ವಿ ಸಿ ಸೊ ಅಗ್ರೀಡ್ ಕಾಸ್ಟ್, ಕ್ಲೈಮ್ಸ್, ಇನ್ಸೆಂಟಿವ್, ಸೊ ಎಲ್ಲ ಕೂಡ ರೆವೆನ್ಯೂ, ಕಾಂಟ್ರಾಕ್ಟ್ ರೆವೆನ್ಯೂಗೆ ನಾವು ಇನ್ಕ್ಲೂಡ್ ಮಾಡಿರ್ತೇವೆ. ಸೊ ಯಾವ್ದೆಲ್ಲ ರೀಇಂಬರ್ಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಯಾವ್ದೆಲ್ಲ ಅಮೌಂಟ್ ಕಾಂಟ್ರಾಕ್ಟಿ ನಮ್ಗೆ ರೀಪೇ ಮಾಡಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ, ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತೇವೆ. ಓಕೆ, ಆಲ್ರೆಡಿ ಕಾಂಟ್ರಾಕ್ಟ್ ರೆವೆನ್ಯೂ ಅಲ್ಲಿ ಆಡ್ ಆಗಿರುತ್ತೆ, ಅದನ್ನ ನಾವು ಎಕ್ಸ್ಪೆನ್ಸ್ ಮಾಡ್ತೇವೆ, ಸೊ ದಟ್ ಅಲ್ಲಿ ಡಿಡಕ್ಟ್ ಆಗುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಸ್ಟೇಜ್ ಆಫ್ ಕಂಪ್ಲೀಷನ್. ಸ್ಟೇಜ್ ಆಫ್ ಕಂಪ್ಲೀಷನ್ ಇಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ಕಾಂಟ್ರಾಕ್ಟ್. ಯಾವ ತರ ಕಾಂಟ್ರಾಕ್ಟ್ ಇದೆ ಅದ್ರ ಬೇಸಿಸ್ ಮೇಲೆ ನಾವು ಸ್ಟೇಜ್ ಆಫ್ ಕಂಪ್ಲೀಷನ್ ನ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಫಸ್ಟ್ ಒನ್ ಇಸ್ ಪ್ರಪೋರ್ಷನ್ ಕಾಸ್ಟ್. ಎಷ್ಟು ಪ್ರಪೋರ್ಷನ್ ಆಫ್ ಕಂಪ್ಲೀಷನ್ ಆಗಿದೆ ಆ ತರ ನಾವು ಸ್ಟೇಜ್ ಆಫ್ ಕಂಪ್ಲೀಷನ್ ಆಗಿದೆ ಅಂತ ಅಂದ್ಬಿಟ್ಟು ಕೂಡ ಕನ್ಸಿಡರ್ ಮಾಡ್ಕೊಳ್ಬಹುದು. ಲೈಕ್ ಆಕ್ಚುಯಲ್ ಕಾಸ್ಟ್ ಎಷ್ಟಾಯ್ತು, ಈ ವರ್ಷ ಎಷ್ಟು ಕಾಸ್ಟ್ ಆಯ್ತು, ಎಸ್ಟಿಮೇಟೆಡ್ ಟೋಟಲ್ ಕಾಸ್ಟ್, ಟೋಟಲ್ 5 yearsಗೂ ಎಷ್ಟು ಕಾಸ್ಟ್ ಆಗುತ್ತೆ ಇಂಟು 100. ಸೊ ದಟ್ ಈ ವರ್ಷ ಎಷ್ಟು ಕಾಸ್ಟ್ ಆಯ್ತು ಅಂತ ಅಂದ್ಬಿಟ್ಟು ಪರ್ಸೆಂಟೇಜ್ ನಮ್ಗೆ ಗೊತ್ತಾಗುತ್ತೆ. ಸೊ ಪರ್ಸೆಂಟೇಜ್ ಆಫ್ ಕಂಪ್ಲೀಷನ್ ಸಿಗುತ್ತೆ. ಇಸ್ ಇಟ್ ಓಕೆ? ನೆಕ್ಸ್ಟ್, ಸರ್ವೇಯರ್ ಆಫ್ ವರ್ಕ್ ಪರ್ಫಾರ್ಮೆನ್ಸ್. ಇಫ್ ಇಟ್ ಕೇಸ್ ನಾವು ಸರ್ವೇಯರ್ ನ ಅನಲೈಸ್ ಮಾಡ್ಲಿಕ್ಕೆ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಸರ್ವೇಯರ್ ಅವ್ರ ಅಸೆಸ್ ಮಾಡ್ಬಿಟ್ಟು ಎಷ್ಟು ಪರ್ಸೆಂಟೇಜ್ ಆಫ್ ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಅದನ್ನ ನಾವು ಅಷ್ಟು ಸ್ಟೇಜ್ ಆಫ್ ಕಂಪ್ಲೀಷನ್ ಆಗಿದೆ ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್, ಫಿಸಿಕಲ್ ಪ್ರಪೋರ್ಷನ್. ಸೊ ಫಿಸಿಕಲ್ ಆಗಿ ಎಷ್ಟು ಕನ್ಸ್ಟ್ರಕ್ಷನ್ ಆಗಿದೆ, 3 ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ ಫಸ್ಟ್ ಇಯರ್ 1 ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು, ಸೆಕೆಂಡ್ ಇಯರ್ ಲೈಕ್ ಈ ರೀತಿ ಇನ್ನೊಂದು ಬಿಲ್ಡಿಂಗ್, ಥರ್ಡ್ ಇಯರ್ ಮತ್ತೊಂದು ಬಿಲ್ಡಿಂಗ್ ಕಂಪ್ಲೀಟ್ ಆಯ್ತು ಅಂತ ಲೈಕ್ ಫಿಸಿಕಲ್ ಪೋರ್ಷನ್ ಆಫ್ ವಾಟ್ ಇಟ್ ಇಸ್ ಪ್ರಪೋರ್ಷನ್ ಆಫ್ ಕಂಪ್ಲೀಷನ್ ಫಿಸಿಕಲ್ ಆಗಿ ನಾವು ಕನ್ಸಿಡರ್ ಕೂಡ ಮಾಡಬಹುದು. ಇದನ್ನ ನಾವು ನಾರ್ಮಲ್ ಆಗಿ ಯಾವ ಟೈಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಜಾಸ್ತಿ ಕಾಂಪ್ಲಿಕೇಟೆಡ್ ಇಲ್ಲ, ಲೈಕ್ ನಮ್ಗೆ ನೋಡಿದ ತಕ್ಷಣ ಎಷ್ಟು ಕಂಪ್ಲೀಷನ್ ಆಗಿದೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ಆ ಟೈಮ್ ಅಲ್ಲಿ ನಾವು ಫಿಸಿಕಲ್ ಪ್ರಪೋರ್ಷನ್ ನ ಯೂಸ್ ಮಾಡ್ತೇವೆ. ಓಕೆ, ಚೇಂಜಸ್ ಇನ್ ಎಸ್ಟಿಮೇಟ್ಸ್.
ಸೊ ಫಸ್ಟ್ ಗೆ ನಾವು ಎಸ್ಟಿಮೇಟ್ ಮಾಡಿದ್ವಿ ಇಷ್ಟು ಔಟ್ಕಮ್ ಸಿಗುತ್ತೆ ಆರ್ ಇಷ್ಟು ಫೈನಲ್ ಔಟ್ಕಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ರೆ ವಿ ಹ್ಯಾವ್ ಟು ಚೇಂಜ್ ಇಟ್ ಇನ್ ಕಾಸ್ಟ್, ರೆವೆನ್ಯೂ ಅಂಡ್ ಆಲ್ಸೋ ಟು ದ ಔಟ್ಕಮ್. ಓಕೆ, ಈ ಮೂರಲ್ಲೂ ಕೂಡ ನಾವು ಚೇಂಜಸ್ ನ ಮಾಡ್ಕೊಳ್ಬೇಕು ಎಸ್ಟಿಮೇಟ್ ಅಲ್ಲಿ ಚೇಂಜ್ ಆದ್ರೆ. ನೆಕ್ಸ್ಟ್ ಡಿಸ್ಕ್ಲೋಸರ್, ಕಾಂಟ್ರಾಕ್ಟರ್ ಏನೆಲ್ಲ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ರೆವೆನ್ಯೂ. ಸೊ ಕಾಂಟ್ರಾಕ್ಟ್ ರೆವೆನ್ಯೂ ಏನ್ ಫಿಕ್ಸ್ ಮಾಡ್ಕೊಂಡಿದ್ದಾನೆ ಅದನ್ನ ನಾವು ಡಿಸ್ಕ್ಲೋಸ್ ಮಾಡಬೇಕು. ಆಫ್ಟರ್ ದಟ್ ಮೆಥಡ್ ಯೂಸ್ ಟು ಡಿಟರ್ಮೈನ್ ರೆವೆನ್ಯೂ, ಯಾವ ಮೆಥಡ್ ನ ಯೂಸ್ ಮಾಡಿದಿರಾ ರೆವೆನ್ಯೂ ಡಿಟರ್ಮೈನ್ ಮಾಡ್ಲಿಕ್ಕೆ. ನೆಕ್ಸ್ಟ್ ಮೆಥಡ್ ಯೂಸ್ ಟು ಡಿಟರ್ಮೈನ್ ಸ್ಟೇಜ್ ಆಫ್ ಕಂಪ್ಲೀಷನ್. ಸೊ ಯಾವ ಸ್ಟೇಜ್ ಆಫ್ ಕಂಪ್ಲೀಷನ್ ಮೆಥಡ್ ನೀವು ಯೂಸ್ ಮಾಡಿದಿರಾ ಅಂತ ಕೂಡ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಕಾಸ್ಟ್ ಇನ್ಕರ್ಡ್ ಅಂಡ್ ಪ್ರಾಫಿಟ್ ರೆಕಗ್ನೈಸ್ಡ್ ಅಪ್ ಟು ರಿಪೋರ್ಟಿಂಗ್ ಡೇಟ್. ಸೊ ರಿಪೋರ್ಟಿಂಗ್ ಡೇಟ್ ಅಂದ್ರೆ ನಾವು ಯಾವ ವರ್ಷದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತೇವೆ ಅಪ್ ಟು ಆ ಡೇಟ್ ತನಕ ಎಷ್ಟು ಕಾಸ್ಟ್ ಇನ್ಕರ್ ಆಯ್ತು, ಎಷ್ಟು ಪ್ರಾಫಿಟ್ ಆಯ್ತು ಅನ್ನೋದನ್ನು ಕೂಡ ನಾವು ಡಿಸ್ಕ್ಲೋಸ್ ಮಾಡಬೇಕು. ಆಫ್ಟರ್ ದಟ್ ಅಡ್ವಾನ್ಸಸ್ ರಿಸೀವ್ಡ್ ಫ್ರಮ್ ದ ಕಾಂಟ್ರಾಕ್ಟ್, ಎಷ್ಟು ಅಡ್ವಾನ್ಸಸ್ ರಿಸೀವ್ ಮಾಡಿದ್ವಿ ಅದನ್ನ ಕೂಡ ವಿ ಹ್ಯಾವ್ ಟು ಮೆನ್ಷನ್. ಆಫ್ಟರ್ ದಟ್ ರಿಟೆನ್ಷನ್ ಕಾಸ್ಟ್ ಎಷ್ಟಾಯ್ತು ಅಂತ. Then gross amount due from customer as an asset and liability. So ಎಷ್ಟು ಡ್ಯೂ ಅಮೌಂಟ್ ಡ್ಯೂ ಇದೆ ಕಸ್ಟಮರ್ ನಮ್ಗೆ ಇನ್ನು ಕೊಡ್ಲಿಲ್ಲ ಅವ್ರು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಅಮೌಂಟ್ ಡ್ಯೂ ಇದೆ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಂಡ್ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಓಕೆ, ಅದು ಅಸೆಟ್ ಆದ್ರೂ ಆಗಿರ್ಬೋದು, ಲಯಬಿಲಿಟಿ ಆದ್ರೂ ಆಗಿರ್ಬೋದು. ಲೈಕ್ ನಾವು ತುಂಬಾ ಅಡ್ವಾನ್ಸಸ್ ಇಸ್ಕೊಂಡಿದ್ದೇವೆ ಕಸ್ಟಮರ್ ಹತ್ರ ಅಂತ ಹೇಳಿದ್ರೆ ಅಸೆಟ್ ಆಗುತ್ತೆ. ಇಲ್ಲ ಕಸ್ಟಮರ್ ಇನ್ನು ಪೇ ಮಾಡಿಲ್ಲ ಡ್ಯೂ ಅಲ್ಲಿ ಇದೆ ಅಂತ ಹೇಳಿದ್ರೆ ಲಯಬಿಲಿಟಿ ಆಗುತ್ತೆ. ಸೊ ಗ್ರಾಸ್ ಅಮೌಂಟ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ಫೈನ್. This is all about the construction contract. So construction contract related provisions ನಾವು ಕಲ್ತ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.